ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ನಿದ್ದೆ ಚೆನ್ನಾಗಾಯ್ತಾ ರಾತ್ರಿ ಅನ್ನೋದು ಇವತ್ತಿನ ಪ್ರಶ್ನೆ. ಯಾಕೆ ನಾನು ನಿದ್ದೆ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ನಿದ್ದೆ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದ್ದು. ನೀವು ಅದಕ್ಕೆ ಆದಷ್ಟು ಪ್ರಾಮುಖ್ಯ ಕೊಡಲೇಬೇಕಾಗಿದೆ. ಈಗ ನಿದ್ದೆ ವಿಷಯದಲ್ಲಿ ಬಂದರೆ 3 ಥರ ಕ್ಯಾಟಗರಿ. ಮೊದಲನೇ ಕ್ಯಾಟಗರಿ ಏನು ಅಂದರೆ, ಈಗ ನಿದ್ದೆಯಲ್ಲಿ ಅಡಚಣೆಗೊಳಗಾಗಿರೋರು ಅಥವಾ ಅರ್ಧಂಬರ್ಧ ನಿದ್ದೆ, ಹಿಂಗೆ ಡಿಸ್ಟರ್ಬ್ ಸ್ಲೀಪ್ ಅಂತ ಏನು ಹೇಳ್ತಾರೆ, ಆ ಥರ ಅನುಭವ ಮಾಡ್ತಿರೋರಿಗೆ 2-3 ನಿಮಿಷ ಎದ್ದು ಕೂತು ಕಣ್ಣು ಮುಚ್ಕೊಂಡು ದೀರ್ಘವಾದ ಉಸಿರನ್ನು ಎಳ್ಕೊಳ್ಳೋದು ಬಿಡೋದನ್ನು ಮಾಡಿ. ಹಾಗೆ ಈ ಐಬ್ರೋ ಲೈನ್ ಏನಿದೆ, ಈ ಪಾಯಿಂಟ್, ಇದನ್ನು ಹಿಂಗೆ ಮಸಾಜ್ ಮಾಡ್ಕೊಳ್ಳಿ 2 ಬೆರಳಿಂದ. ತೀರಾ ಹಿಂಗೆ ಉಜ್ಜೋದಲ್ಲ ಸೂಪರ್ಫಿಷಿಯಲ್ ಆಗಿ, ಅಥವಾ ಹಿಂಗೆ ಒತ್ತಿ ನೋವು ಬರೋ ಹಾಗೆ ಮಾಡೋದಲ್ಲ. ಮೈಲ್ಡ್ ಪ್ರೆಷರ್ ಪಾಯಿಂಟ್ಸಲ್ಲಿ ಇಲ್ಲಿ ಕಣ್ಣು ಮುಚ್ಕೊಂಡು ಇದನ್ನು ನೀವು ಈ ಪಾಯಿಂಟ್ಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಕಾಮ್ ಆಗುತ್ತೆ, ಹಾಗೂ ನಿಮ್ಮ ನಿದ್ದೆ ಬರೋದಕ್ಕೆ ಸಹಕಾರನೂ ಮಾಡುತ್ತೆ. ಹಾಗೆ 2ನೇ ಕ್ಯಾಟಗರಿ ಬಂದು, ಈಗ ಎಲ್ಲ ಚೆನ್ನಾಗಿರ್ತೀರ, ಏನೂ ಲೈಫಲ್ಲಿ ಏನೂ ಅಂಥ ಟೆನ್ಷನ್ಸ್ ಆಗಲಿ, ರೆಸ್ಪಾನ್ಸಿಬಿಲಿಟಿ, ಏನೂ ಇರೋಲ್ಲ, ನಿಮ್ಮ ದಿನಚರಿ ಚೆನ್ನಾಗಿರುತ್ತೆ, ಯಾವುದೇ ತೊಂದರೆ ಕೊರತೆಗಳು ಏನೂ ಇರೋಲ್ಲ, ಖುಷಿಯಾಗಿರ್ತೀರ, ಆದರೂ ನಿದ್ದೆ ಬರ್ತಾ ಇರಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರೋ ಒಂದು ಕಾರಣ ಇರ್ಬೋದು, ಗೊತ್ತಿಲ್ಲದೇನೂ ಕಾರಣ ಇರಬಹುದು. ಅದು ನಿಮ್ಮ ಮನಸ್ಸಲ್ಲಿ ಅದು ನೀವು ಆ್ಯಕ್ಟ್ ಮಾಡೋವರೆಗೂ ಅದಕ್ಕೆ ಸಮಾಧಾನ ಇಲ್ಲ. ಸೊ ದಟ್ ಈಸ್ ನಮ್ಮ ದೇಹ, ನಮ್ಮ ಮನಸ್ಸು ನಮಗೆ ಹೇಳ್ತಾ ಇರೋದು, ಸಿಗ್ನಲಿಂಗ್ ನಮಗೆ ಹೇಳ್ತಾ ಇರೋದು, ಈಗ ನೀನು ಇದು ಮಾಡೋವರೆಗೂ ನನಗೆ ಮನಃಶಾಂತಿ ಸಿಗಲ್ಲ, ನಿದ್ದೆ ಬರಲ್ಲ ಅನ್ನೋದು. ಸೊ ಅದೇನು ಅಂತ ಗೊತ್ತಿದ್ದರೆ ಪ್ಲೀಸ್ ಅದ್ರ ಮೇಲೆ ಕೆಲಸ ಮಾಡಿ. ಅದು ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಗುಡ್ ಸೌಂಡ್ ಸ್ಲೀಪ್ ಅಂತಾರಲ್ಲ, ಹಾಗೆ ಬರುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೂ ಕಂಡು ಹಿಡೀರಿ, ಟ್ರಯಲ್ ಆ್ಯಂಡ್ ಎರರ್ ಟೈಪ್ ಮಾಡಿ ಅದು ಆ್ಯಕ್ಟ್ ಅಪಾನ್ ಇಟ್. ಅವಾಗ ಮಾಡಿದಾಗ ನಿಮ್ಮ ಮನಸ್ಸಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತಲ್ಲ, ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ರಾತ್ರಿ ನಿದ್ದೆ ಬಂದೇ ಬರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಇನ್ನು 3ನೇ ಕ್ಯಾಟಗರಿ ಬಂದು ನ್ಯಾಚುರಲ್ ಆಗಿ ನಿದ್ದೆ ಬರೋರಿಗೆ, ಅಂದರೆ ಸ್ವಲ್ಪ ಜನ ಹಿಂಗೆ ಗಿಫ್ಟೆಡ್ ಅಂತ ಹೇಳ್ತಾರಲ್ಲ, ಕಣ್ಣು ಮುಚ್ಚಿದ್ರೆ ಸಾಕು ನಿದ್ದೆ, ನಿಂತಲ್ಲಿ ಕೂತಲ್ಲಿ ಹಿಂಗೆ ಕಣ್ಣು ಮುಚ್ಚಿದ್ರೆ ಸಾಕು ನಿದ್ದೆ ಬರೋರು. ಇಲ್ಲ ಅಂತಂದರೆ ಈಗ ಆ ಟೈಮ್ ಅಂತ ಯಾರು ಫಾಲೋ ಮಾಡ್ತಾರೆ ಡಿಸಿಪ್ಲಿನ್, ಈಗ ಮಲ್ಕೋತಿದ್ದಂಗೆ ನಿದ್ದೆ ಬರೋದು, ಆ ಥರ ವೆರಿ ಗುಡ್ ಅಂಥವರಿಗೆ ನಿಮ್ಮ ಆರೋಗ್ಯವನ್ನು ಹೀಗೆ ಕಾಪಾಡ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ. ನಾನು ಯಾಕೆ ನಿದ್ದೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾಕೆಂದರೆ ನಿದ್ದೆ ಬಹಳ ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಯಾತಕ್ಕೆ, ಹೇಗೆ ನಿದ್ದೆ ನಮಗೆ ಪ್ರಭಾವ ಬೀಳುತ್ತೆ ನಮ್ಮ ಮೇಲೆ, ನಮ್ಮ ಮನಸ್ಸು ಅಥವಾ ದೇಹದ ಮೇಲೆ ಅಂತ ಅಂದರೆ, ನಿಮ್ಮ ರಾತ್ರಿ ಹೊತ್ತು ನಿದ್ದೆ, ಬೆಳಗಿನ ಜಾವ ಬೆಳಕಲ್ಲಿ ಸೂರ್ಯ ಇದ್ದಾಗ ನಿದ್ದೆ ಅಲ್ಲ, ಕತ್ತಲಲ್ಲಿ ರಾತ್ರಿ ಸಮಯದಲ್ಲಿ ಸೂರ್ಯ ಇಲ್ಲದಿದ್ದಾಗ ಏನು ನಿದ್ದೆ ಮಾಡ್ತೀವಿ, ಆ ಸಮಯ ಏನಿದೆ ಅದು ನಮ್ಮ ದೇಹಕ್ಕೆ ಇಟ್ ಈಸ್ ಅ ಟೈಮ್. ನಮ್ಮ ಬಾಡಿನ ಇಡೀ ದಿವಸ ಏನು ಕೆಲಸ ಮಾಡಿರ್ತೀವಿ, ಎಲ್ಲ ಸಿಸ್ಟಮ್ಸ್ನ, ಎಲ್ಲ ಅದು ಏನು ಪ್ರಾಸೆಸಸ್ ಏನಿರುತ್ತೆ, ಎಲ್ಲ ಸಿಸ್ಟಮ್ ಅದೆಲ್ಲ ಫಿನಿಷ್ ಮಾಡಿ, ಹಾಗೂ ರೀಚಾರ್ಜ್ ಮಾಡೋದಕ್ಕೆ, ಮರುದಿನ ಈ ದೇಹ ಎಲ್ಲನ ರೆಡಿ ಮಾಡೋಕ್ಕೆ, ಅಗೇನ್ ಟು ಗೆಟ್ ಬ್ಯಾಕ್ ಇನ್ ಟು ಆ್ಯಕ್ಷನ್ ರೆಡಿ ಮಾಡುತ್ತೆ. ಸೊ ದಟ್ ಈಸ್ ಆ ಪೀರಿಯಡ್. ನೀವು ಅದನ್ನು ಡಿಸ್ಟರ್ಬ್ ಮಾಡಿದ್ರೆ ಅದಕ್ಕೆ ಬೇರೆ ಸಮಯ ಸಿಗೋದಿಲ್ಲ. ಸೊ ಅದು ಮತ್ತು ಅಫೆಕ್ಟ್ ಆಗೇ ಆಗುತ್ತೆ ದೇಹಕ್ಕೆ, ಅದಕ್ಕೆ ರಿಪೇರ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತಂದರೆ. ಹಾಗೆ ಬರೀ ಅದು ಅಷ್ಟೇ ಅಲ್ಲದೆ, ಈಗ ಎಷ್ಟೊಂದು ರೋಗಗಳನ್ನ ತಡಿಬಹುದು ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ. ಯಾಕೆ ಅಂದರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೊಂದು ಮಾತ್ರೆ ಮೆಡಿಕೇಷನ್ಸಲ್ಲಿ ಅವ್ರು ಕೊಡೋ ಮಾತ್ರೆ ಆಗಲಿ, ಸಿರಪ್ ಆಗಲಿ, ಅದರಲ್ಲಿ ಒಂದು ಅಂಶ ನಿದ್ರೆಯ ಅಂಶ ಇದ್ದೇ ಇರುತ್ತೆ, ನಿದ್ದೆ ಬರೆಸುತ್ತೆ. ಎಕ್ಸಾಂಪಲ್ ಅಂತಂದರೆ, ಬೇಸಿಕ್ ಈ ಕೆಮ್ಮು ನೆಗಡಿ ಜ್ವರಕ್ಕೇನು ತಗೋತೀವಿ, ಅದರಲ್ಲಿ ಯಾಕೆ ಆ ಥರದ್ದು ಅಂದರೆ, ನಿದ್ದೆ ಮಾಡಿದಾಗಲಿ ಆ ಔಷಧ ಅದೇನು ಆ ರೋಗವನ್ನು ನಿವಾರಣೆ ಮಾಡುವಂಥದ್ದು ಏನು ಔಷಧ ಒಳಗೆ ಹೋಗಿ ಕೆಲಸ ಮಾಡಬೇಕಲ್ಲ ಸರಿ ಮಾಡೋದಕ್ಕೆ, ಅದು ಆಗೋದು ದೇಹ ಸ್ಥಿರವಾಗಿ ಇದ್ದಾಗ. ಅಂದರೆ ಯಾವುದೇ ಕೆಲಸ ಮಾಡದಿದ್ದಾಗ, ಯಾವುದೇ ಯೋಚನೆಗಳು ಇಲ್ಲದಿದ್ದಾಗ, ಅದಾಗೋದು ಯಾವಾಗ
ಮನುಷ್ಯ ನಿದ್ದೆ ಅವಸ್ಥೆಯಲ್ಲಿ ಇದ್ದಾಗ. ಸೊ ನಿದ್ದೆಯಲ್ಲಿದ್ದಾಗಲೇ ಯಾವುದೇ ಔಷಧಗಳಾಗಲಿ ಕೆಲಸ ಮಾಡುತ್ತೆ. ಬಿಕಾಸ್ ಆ ಟೈಮ್ನಲ್ಲೇ ಎಲ್ಲ ಎಷ್ಟೊಂದು ಬ್ಯಾಕ್ಗ್ರೌಂಡ್ ಕೆಲಸ ನಡೀತಾ ಇರುತ್ತೆ ನಮಗೆ ಗೊತ್ತಿಲ್ಲದೆ. ಸೊ ದಟ್ ನಾವು ಇಡೀ ದಿವಸದಲ್ಲಿ ನಾವು ಎಲ್ಲ ಥರ ಯೋಚನೆ ಮಾಡೋಕ್ಕಾಗಲಿ, ನಮ್ಮ ಇಂದ್ರಿಯಗಳು ಕೆಲಸ ಮಾಡೋದಕ್ಕಾಗಲಿ, ನಮ್ಮ ದೇಹದಿಂದ ಕೆಲಸ ಮಾಡೋದಕ್ಕಾಗಲಿ. ಆದ್ದರಿಂದ ಪ್ಲೀಸ್ ಆದಷ್ಟು ದಯವಿಟ್ಟು ಬೆಳಗಿನ ಜಾವತ್ತು ನಿದ್ದೆ ಕಡಿಮೆ ಮಾಡಿ, ಬಟ್ ರಾತ್ರಿ ನಿದ್ದೆಯನ್ನು ಯಾರೂ ತಪ್ಪಿಸಬೇಡಿ. ಆದಷ್ಟು ನಿದ್ದೆ ಮಾಡಿ ರಾತ್ರಿ ಹೊತ್ತು. ಅದು ನಿಮ್ಮ ದೇಹಕ್ಕೆ ಬಹಳ ಮುಖ್ಯ. ನಿಮ್ಮ ಒಳ್ಳೆಯ ಆರೋಗ್ಯಕ್ಕೆ ಇದು ಬೇಕೇ ಬೇಕು. ಹೀಗೆ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.